ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬನಿ ಗ್ರಾಮದಲ್ಲಿ ಪಿಎಸ್ಐ ಪ್ರವೀಣ್ ಎಸ್ಪಿ ಅವರು ರಾತ್ರಿ ಇಡೀ ಗ್ರಾಮ ವಾಸ್ತವ್ಯವನ್ನ ನಡೆಸಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ್ರು. ಜಂಬನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಸ್ತವ್ಯವನ್ನ ಹೂಡಿದ ಅವರು ಮರುದಿನ ಬೆಳಿಗ್ಗೆ ಮಿಷನ್ ಸುರಕ್ಷಾ ಯೋಜನೆಯಡಿ ಗ್ರಾಮಸ್ಥರಿಗೆ ಹಾಗೂ ಕ್ಯಾಂಪ್ ಜನರಿಗೆ ಪೋಕ್ಸೋ ಕಾಯ್ದೆಯ ಕುರಿತು ಕಾನೂನು ಅರಿವು ಮೂಡಿಸಿದ್ರು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ವರದಿ ರವಾನಿಸಲಾಯಿತು. ಇನ್ನು ಇಲ್ಲಿ ಕಾರ್ಯಕರ್ತರು ಬಿಇಒ ಸದಾನಂದ ಬರೂರು, ಪಂಚಾಯತ್ ಪಿಡಿಒ ರಾಜು, ಸಾಗರ್ ಸಮನ್ವಯ ಅಧಿಕಾರಿ ಅನ್ನಪೂರ್ಣ, ಇಸಿಒ ಪಾಲಾಕ್ಷಪ್ಪ, ಗ್ರಾಮ ಸಮಿತಿ ಅಧ್ಯಕ್ಷ ಮುನಿಯಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಸ್ಟೂಡೆಂಟ್ ಫೋಕಸ್ಡ್ ಯಾವುದೇ ವಿದ್ಯಾರ್ಥಿಗಳಿಗೆ ಫೋಕಸ್ ಆಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಆ ವಿದ್ಯಾರ್ಥಿಗಳು ಉತ್ತಮರಾದ್ರೆ ಮುಂದೆ ಆಗುವಂತ ಕ್ರೈಮ್ಗಳಿಂದ ಉಳಿತಾರೆ. ಇಲ್ಲ ಅಂದ್ರೆ ಇವತ್ತಿನ ದಿನ ಪ್ರತಿ ವರ್ಷದಿಂದ ವರ್ಷಕ್ಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನೇರ ಕಾರಣ ನಮ್ಮ ಸಮಾಜದ ಸ್ಥಿತಿಗತಿಗಳು. ಮಕ್ಕಳ ರಕ್ಷಣೆ ಅದಕ್ಕೋಸ್ಕರನೇ ಮಿಷನ್ ಸುರಕ್ಷಾ ಇರೋದು. ಏನು ಮಕ್ಕಳ ರಕ್ಷಣೆಯಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಮೊದಲಿಗೆ ಅವರಿಗೆ ಶಿಕ್ಷಣ, ಏನು ಎಲ್ಲದಕ್ಕೂ ಮದ್ದು, ಮಕ್ಕಳ ಜೊತೆ ಆಗುವ ಯಾವುದೇ ಕ್ರೈಮ್ ಇರ್ಬೋದು ಅಥವಾ ಮಕ್ಕಳು ಕ್ರೈಮಲ್ಲಿ ಭಾಗಿಯಾಗುವಂಥದ್ದಾಗಿರ್ಬೋದು, ಇವೆಲ್ಲದಕ್ಕೂ ನೇರ ಕಾರಣನೇ ಶಿಕ್ಷಿತರಾಗದೇ ಇರೋದು, ಶಿಕ್ಷಣದಿಂದ ವಂಚಿತರಾಗೋದು. ಸೊ ನಾವು ಯಾವಾಗ ಶಿಕ್ಷಣದ ಮೇಲೆ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತೀವಿ, ಶಿಕ್ಷಣದ ಮೇಲೆ ನಾವು ಒತ್ತು ಕೊಡ್ತೀವಿ, ಮಕ್ಕಳಿಗೆ ಶಿಕ್ಷಿತರನ್ನಾಗಿ ಮಾಡ್ತೀವಿ, ಆಗ ಅದಕ್ಕೂ ಮೊದಲು ನಿಮ್ಮ ಪೋಷಕರ ಜವಾಬ್ದಾರಿ ನೀವಾಗೆ ಮುಂದೆ ಬಂದು ಹಾಗೆ ಬಾಕಿ ನಮ್ಮ ಬಿಒ ಸಾಹೇಬರಾಗಿರ್ಬೋದು, ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಪ್ರಯತ್ನ ನಡೀತಾ ಇದೆ. ನಾವು ಈ ಮಂತ್ ಅಲ್ಲೇ ಟಾರ್ಗೆಟ್ ತಗೊಂಡಿದೀವಿ, 30ನೇ ತಾರೀಕೊಳಗೆ ಶಾಲೆ ಬಿಟ್ಟ ಮಕ್ಕಳನ್ನ ಖಂಡಿತ ಶಾಲೆಗೆ ಸೇರಿಸ್ತೀವಿ ಅಂತ, ಅದನ್ನು ಕೂಡ ಜೊತೆಗೆ ಮಾಡ್ತಾ ಇದೀವಿ. ನಿಮಗೆ ಹೇಳಿದೆ, ಯಾಕಂದ್ರೆ ಪೋಕ್ಸೋ ಪ್ರಕರಣಕ್ಕೆ ಇದು ಒಂದು ಕಾರಣ ಅಂತ, ಶಿಕ್ಷಣದಿಂದ ವಂಚಿತರಾಗೋದು. ಸೊ ಇವನ್ನ ನಾವು ಅನಲೈಸ್ ಮಾಡಾದ್ಮೇಲೆ ಈಗ 2026ರಲ್ಲಿ ನಾವು ಜನವರಿಯಿಂದ ಮಿಷನ್ ಸುರಕ್ಷಾ ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ನಾವು ಇದೇ ಕ್ಯಾಟಗರಿ ಮಕ್ಕಳನ್ನ ನಾವು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಅವರನ್ನ ಕರೆಸಿ ಅವರನ್ನ ಸಮಾಲೋಚನೆಗೆ ಒಳಪಡಿಸಿ, ಮತ್ತೆ ಇದರಲ್ಲಿ ನಮಗೆ ಸಹಯೋಗ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಲಾಸ್ಟ್ ಟೈಮು ಉಳ್ಳೂರು ಗ್ರಾಮ ಪಂಚಾಯತಿಗೆ ನಾನು ಹೋಗಿ ಮೀಟಿಂಗ್ ಮಾಡಿ ಬರ್ತೀನಿ. 3 ದಿನದಲ್ಲಿ ಒಂದು ಪೋಕ್ಸೋ ಪ್ರಕರಣ ನಾವು ಅನಲೈಸ್ ಮಾಡಿದಾಗ ಹೋದ ವರ್ಷ 2025ರ ಡಾಟಾ. ಅದಕ್ಕೂ ಮೊದಲು ನಿಮ್ಮ ಪೋಷಕರ ಜವಾಬ್ದಾರಿ ನೀವಾಗೆ ಮುಂದೆ ಬಂದು ನಿಮ್ಮ ಮಕ್ಕಳು ಶಿಕ್ಷಣದಿಂದ ಹೊರಗುಳಿದಂತೆ ನೋಡ್ಕೊಬೇಕು. ಈ ದಿನ ನಾವು ಇಲ್ಲಿ ಇವತ್ತು ಬಂದಿದ್ದೀವಿ ಅಂದ್ರೆ, ಇಲ್ಲಿ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದರ ಮೂಲ ಉದ್ದೇಶನೇ ಅದು. ಆ ಮಕ್ಕಳು ಶಿಕ್ಷಣನ ಪಡ್ಕೊಂಡ್ರೆ ಅವರು ಯಾವುದೇ ಏನು ಮಕ್ಕಳ ಜೊತೆ ಆಗುವ ದೌರ್ಜನ್ಯಗಳಿಂದ ಹೊರಗುಳಿತಾರೆ. ಹಾಗೆ ಅವರ